ಎಂತೆಂಥ ಸ್ಯಾಡಿಸ್ಟ್ಗಳು ಎಂತೆಂಥ ಕ್ರೂರಿಗಳಿರ್ತಾರೆ ಅಂತಂದ್ರೆ ವೈಯಕ್ತಿಕ ದ್ವೇಷಕ್ಕೆ 6 ನಾಯಿಗಳಿಗೆ ವಿಷ ಹಾಕಿದ್ದಾನೆ ದುರುಳನೊಬ್ಬ. ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರದ ಅಬ್ಬಿಗುಂಡಿಯಲ್ಲಿ ನಡೆದಿರೋ ಘಟನೆ ಇದು. ತನ್ನ ವೈಯಕ್ತಿಕ ದ್ವೇಷಕ್ಕೆ 6 ನಾಯಿಗಳಿಗೆ ವಿಷ ಹಾಕಿದ್ದಾನೆ. ಸತ್ತ ಕೋಳಿಗೆ ವಿಷ ಹಾಕಿ ನಾಯಿಗಳಿಗೆ ಹಾಕಿದ್ದ ಕಿಡಿಗೇಡಿ. 3 ನಾಯಿಗಳು ಸಾವನ್ನಪ್ಪಿದ್ದು, ಇನ್ನು 3 ನಾಯಿಗಳ ಸ್ಥಿತಿ ಗಂಭೀರವಾಗಿದೆ. ಸಾಕು ನಾಯಿ ಮತ್ತು ಬೀದಿ ನಾಯಿಗಳಿಗೆ ವಿಷ ಹಾಕಿ ವಿಕೃತಿಯನ್ನ ಮೆರೆದಿದ್ದಾನೆ. 2 ಜರ್ಮನ್ ಶೆಪರ್ಡ್, 1 ಬೀಗಲ್, 1 ಪೊಮ್ಯಾರಿಯನ್, 2 ಬೀದಿ ನಾಯಿಗಳಿಗೆ ವಿಷ ಹಾಕಿದ್ದಾರೆ ಪಾಪಿಗಳು. ಎನ್ಆರ್ಪುರ ಪೊಲೀಸರಿಗೆ ಮಾಲೀಕ ಸತ್ಯನಾರಾಯಣ ದೂರು ಕೊಟ್ಟಿದ್ದಾರೆ. ಎಂಥ ಮೆಂಟ್ಲುಗಳು, ಎಂಥ ಸ್ಯಾಡಿಸ್ಟ್ಗಳು, ಮನುಷ್ಯರೇನ್ರಿ ಇವರು. ಆ ನಾಯಿಗಿಂತ ಕಡೆ ಆಗ್ಬಿಟ್ಟು ಅವನು ಯಾರು ವಿಷ ಹಾಕಿದಾನಲ್ಲ, ಆ ನಾಯಿಗಳಿಗಿಂತನೂ ಆ ಶ್ವಾನಕ್ಕಿಂತ ಕಡೆಯಾಗಿದ್ದಾನೆ. ತನ್ನ ವೈಯಕ್ತಿಕ ದ್ವೇಷಕ್ಕೆ ಶ್ವಾನಗಳಿಗೆ ವಿಷ ಹಾಕಿದ್ರೆ ಏನ್ರಿ ಬಂತು? ಅವೇನಾದ್ರೂ ಮಾಡಕ್ ಹೋಗಿದ್ವಾ ಇವನ್ಗೆ? ಆ ಮೂಕ ಪ್ರಾಣಿಗಳ ಮೇಲೂ ದ್ವೇಷ ತೀರಿಸ್ಕೊಳ್ತಾರೆ ಅಂತಂದ್ರೆ ಇನ್ನೆಂಥ ಕೆಟ್ಟು ಮನಸ್ಥಿತಿ ಇರಬೇಕು, ಇನ್ನೆಂಥ ವಿಕೃತ ಮನಸ್ಥಿತಿ ಇರಬೇಕು. ಮನುಷ್ಯನಾಗಿರೋದಕ್ಕೆ ನಾಲಾಯಕ ಅವನು ಯಾರಾದ್ರೂ ಆಗಿರ್ಲಿ. 3 ನಾಯಿಗಳು ಸಾವನ್ನಪ್ಪಿದಾವೆ, ಇನ್ನು 3 ನಾಯಿಗಳ ಸ್ಥಿತಿ ಗಂಭೀರವಾಗಿದೆ. ಅವಕ್ಕಿರೋ ನಿಯತ್ತು ಈ ಮನುಷ್ಯ ಅನ್ನೋ ಪ್ರಾಣಿಗಿಲ್ಲ ಅಂತಂದ್ರೆ ಆ ಮನುಷ್ಯ ಅವನು ಮನುಷ್ಯ ಅಲ್ಲ, ಅವನು ಮನುಷ್ಯ ರೂಪದ ರಾಕ್ಷಸ ಇರಬೇಕಷ್ಟೇನೆ. ನಮ್ಮ ಹಾಸನ ಪ್ರತಿನಿಧಿ ಸಚಿನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸಚಿನ್, ಯಾವುದೋ ವೈಯಕ್ತಿಕ ದ್ವೇಷ ಇದ್ರೆ ಎದುರುಗಡೆ ನಿಂತು ಹೋರಾಡಬೇಕು, ಇಲ್ಲ ಕಾನೂನಿನ ಪ್ರಕಾರ ಹೋರಾಡಬೇಕು. ಅದನ್ನ ಬಿಟ್ಟು ಈ ನಾಯಿಗಳ ಮೇಲೆ ದ್ವೇಷ ತೀರಿಸ್ಕೊಳ್ಳೋದು ಅಂದ್ರೆ ಆ ಪ್ರಾಣಿಗಿಂತ ಕಡೆ ಅವನು ಯಾರಾದ್ರಾಗಿರ್ಲಿ ಸಚಿನ್. ನಿಜಕ್ಕೂ ಕೂಡ ಈ ಘಟನೆ ನೋಡ್ತಿದ್ರೆ ಆತನಿಗೆ ಮನುಷ್ಯತ್ವ ಅನ್ನೋದೇ ಮರ್ತಿದಾನ ಒಂದು ಪ್ರಶ್ನೆ ಕಾಡ್ತಿರ್ತಕ್ಕಂಥದ್ದು. ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನ ಅಬ್ಬಿಗುಂಡಿ ಗ್ರಾಮದಲ್ಲಿ ನಡೆದಂತಹ ಘಟನೆ. ಏನು ಕೋಳಿಗಳು, ಸತ್ತುಕೋಳಿ ಏನಿರುತ್ತೆ, ಆ ಸತ್ತುಕೋಳಿಗೆ ಸಿಮೆಂಟ್ ಅನ್ನ ಹಾಕಿ ನಾಯಿಗಳಿಗೆ ಇಟ್ಟಿರ್ತಕ್ಕಂಥ, ನಾಯಿಗಳು ಅದನ್ನ ತಿನ್ನಂತ ಸಂದರ್ಭದಲ್ಲಿ ಅಲ್ಲೇ ಕುಸಿದು ಬಿದ್ದಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಸಾಕು ನಾಯಿಗಳೇನಿದೆ, ಸಾಕು ನಾಯಿಗಳು ಮತ್ತು 2 ಬೀದಿ ನಾಯಿಗಳು ಈ ಒಂದು ವಿಷ ಸೇವನೆಯಿಂದ ಸಾವನ್ನಪ್ಪಿರ್ತಕ್ಕಂಥದ್ದು. 2 ಜರ್ಮನ್ ಶೆಪರ್ಡ್, 1 ಬಿಗಿಲು, 1 ಕುಮಾರಿಯನ್ನು, ಹಾಗೆ 2 ಬೀದಿ ನಾಯಿಗಳು ಸಾವನ್ನಪ್ಪಿರ್ತಕ್ಕಂಥದ್ದು. ಈಗಾಗಲೇ ಏನೋ ಪೊಲೀಸರು ಕೂಡ ಒಂದು ಪ್ರಕರಣ ದಾಖಲು ಮಾಡಿ ತನಿಖೆನ ಆರಂಭಿಸಿರ್ತಕ್ಕಂಥದ್ದು. ಯಾರೇ ಆಗಿರ್ಬೋದು, ಏನೇ ವೈಯಕ್ತಿಕ ದ್ವೇಷ ಇದ್ರು ಬೇರೆ ರೀತಿಯಲ್ಲಿ ಫೈಟ್ ಮಾಡ್ಬೋದಾಗಿತ್ತು, ಕೂತು ಮಾತುಕತೆ ಮಾಡಿ ಬಗೆಹರಿಸ್ಕೋಬೇಕಾಯ್ತು. ಆದ್ರೆ ಯಾರ್ದೋ ಮೇಲಿನ ದ್ವೇಷವನ್ನ ಈ ರೀತಿ ಮೂಕ ಪ್ರಾಣಿಗಳ ಮೇಲೆ ತೀರಿಸ್ಕೊಳ್ತಕ್ಕಂಥದ್ದು, ಇಂಥ ಕೃತ್ಯ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಿರ್ತಕ್ಕಂಥದ್ದು. ತಪ್ಪಿತಸ್ಥರು ಯಾರಿದ್ದಾರೆ ಅವರಿಗೆ ಕಠಿಣವಾದ ಶಿಕ್ಷೆ ಆಗ್ಬೇಕಂತ ಹೇಳ್ಬಿಟ್ಟು ಮಾಡ್ಬೇಕು. ಮುಲಾಜಿಲ್ಲ ಸಚಿನ್ ಅದರಲ್ಲಿ. ಥ್ಯಾಂಕ್ ಯು ಸೋ ಮಚ್. ಯಾವರೇ ಆಗಿರ್ಲಿ, ಅವನು ಎಂತಾನೇ ಆಗಿರ್ಲಿ, ಮುಲಾಜಿಲ್ಲದೆ ಕ್ರಮ ಆಗ್ಲೇಬೇಕು. ಮೂಕ ಪ್ರಾಣಿಗಳಿಗೆ ವಿಷ ಹಾಕಿ ಕೊಂದಿರುವಂತಹ ದುರುಳರು ಯಾರೇ ಆಗಿದ್ರು, ಪಾಪಿಗಳು ಯಾರೇ ಆಗಿದ್ರು, ಅದಕ್ಕಿಂತನೂ ಕೆಟ್ಟ ರೀತಿಯಾದಂತಹ ಶಿಕ್ಷೆ ಆಗಬೇಕು ಅಂತಾನೆ ಹೇಳ್ತೀನಿ.